ಕರುನಾಡಿನ ಕನ್ನಡಿಗನ ಮನೋಗರ್ಭದಲ್ಲಿ ಅಡಕವಾಗಿದ್ದ ಕಿಚ್ಚು ವಿಸ್ಫೋಟಗೊಂಡಿದೆ. ಕಾವೇರಿ ಕಿಚ್ಚು ಕರ್ನಾಟಕ ಬಂದ್ ಬಂದ್ ಬಂದ್. ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಫಿಕ್ಸು. ಕಾವೇರಿ ಕಿಚ್ಚು ಕರ್ನಾಟಕ ಬಂದ್ ಆಗುತ್ತಾ? ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಫಿಕ್ಸ್. ಹೋರಾಟಗಾರ ವಾಟಾಳು ನಾಗರಾಜ್ ಅಧಿಕೃತ ಘೋಷಣೆ ಬಾಕಿ. ಪ್ರೈವೇಟ್ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಕನ್ನಡ ಪರ ಸಂಘಟನೆಗಳಿಂದ ಹೈ ವೋಲ್ಟೇಜ್ ಮೀಟಿಂಗ್. ಮಧ್ಯ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಆ ಕರ್ನಾಟಕ, ಅಖಂಡ ಕರ್ನಾಟಕ. ಆಗಸ್ಟ್ 13 ಗುರುವಾರದಂದು ಅಖಂಡ ಕರ್ನಾಟಕ ಬಂದ್. ಕಾವೇರಿ ಕಿಚ್ಚಿಗೆ ಸ್ತಬ್ಧವಾಗಲಿದೆ ಇಡೀ ಕರುನಾಡು. ಕರ್ನಾಟಕದ ಅಸ್ಮಿತೆ, ಕರ್ನಾಟಕದ ಅಸ್ತಿತ್ವ, ಕರ್ನಾಟಕದ ತಾಳ್ಮೆ, ಕರ್ನಾಟಕದ ಸಹನೆ, ಕರ್ನಾಟಕದ ಅಭಿಮಾನ, ಕರ್ನಾಟಕದ ನೆಲ, ಜಲ, ಭಾಷೆ. ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳು ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದೆ. ಕರುನಾಡಿನ ಕಾವೇರಿ ನೀರನ್ನ 3,500 ಕ್ಯೂಸೆಕ್ ನೀರು, 15 ದಿನಗಳ ನಿರಂತರ ಹರಿವು. ಕರ್ನಾಟಕದ ಪರಿಸ್ಥಿತಿ ಏನಾಗಬಹುದು? ಈಗಾಗಲೇ ಕಾವೇರಿಯ ಒಡಲು ಬತ್ತಿದೆ. 3,500 ಕ್ಯೂಸೆಕ್ ನೀರನ್ನ ಬಿಡ್ತಾ ಹೋದ್ರೆ ಕರುನಾಡಿನ ಒಡಲು ಏನಾಗಬಹುದು? ಬೆಂಗಳೂರು ಈಗಾಗಲೇ ಜಲಕ್ಷಾಮದ ಭೀತಿ ಎದುರಿಸ್ತಾ ಇದೆ. ಕರುನಾಡಿನ ರೈತರ ಹೃದಯಗಳು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸಾಂಪ್ರದಾಯಿಕವಾದ ಈ ಜಲ ವಿವಾದ, ಅದಕ್ಕೊಂದು ತಾರ್ಕಿಕ ಉತ್ತರ ಸಿಗಬೇಕಲ್ಲ. CWRC ಆದೇಶ ಎಸ್. ಹಾಗಾದ್ರೆ ಕನ್ನಡ ಪರ ಸಂಘಟನೆಗಳು ಯಾವ ತೀರ್ಮಾನವನ್ನು ತೆಗೆದುಕೊಂಡಿದೆ, ಅದಕ್ಕೆ ಸಂಬಂಧಪಟ್ಟ ಹೈ ವೋಲ್ಟೇಜ್ ಬಿಸಿ ಸ್ಟೇಟ್ಮೆಂಟ್ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಮುಖಂಡರುಗಳೇ, ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಕನ್ನಡ ಒಕ್ಕೂಟದ ಮುಖಂಡರುಗಳಾದಂಥ ಸೌರ ಗೋವಿಂದರವರೇ, ಶಿವರಾಮೇಗೌಡರೇ, ಪ್ರವೀಣ್ ಕುಮಾರ್ ಶೆಟ್ಟಿಯವರೇ, KR ಕುಮಾರ್ ಅವರೇ, ಮಂಜುನಾಥ್ ದೇವರೇ, ಮುಖಂಡರುಗಳೇ, ದಯವಿಟ್ಟು ಏನು ಮಾತಾಡಿದ್ರು ಕೈಗೆಡಿಸಬೇಕು. ಒಕ್ಕೂಟದ ಮುಖಂಡರಾದಂಥ ವಾಟಾಳು ನಾಗರಾಜ್ ಅವರೇ, ಒಕ್ಕೂಟದ ಎಲ್ಲ ನನ್ನ ಆತ್ಮೀಯ ಕನ್ನಡ ಪರ ಹೋರಾಟಗಾರರೇ, ಬಹಳ ಸ್ವಲ್ಪ ಸಮಯದಲ್ಲೇ ಇಷ್ಟೊಂದು ಜನ ಇವತ್ತು ನಮಗೆ ಕೈ ಜೋಡಿಸಿರೋದು ನಿಜಕ್ಕೂ ನಮಗೊಂದು ರೀತಿ ಖುಷಿಯಾಗಿದೆ. ಇವತ್ತಿನ ವಿಷಯ ಇಷ್ಟೇ. ಪದೇ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾನೆ ಇದೆ. ಬಹುಶಃ ನಾವೆಲ್ಲ ಕಾದು ಮೇಲ್ಮನವಿ ಸಲ್ಲಿಸಿದರೆ ನಮಗೆ ನ್ಯಾಯ ಸಿಗ್ಬೋದು ಅಂತ ಅನೇಕ ಜನ ಅನ್ಕೊಂಡ್ರು. ಆದರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಮಂಗಳೂರು ಹೋಗಕ್ಕಾಗಿಲ್ಲ. ಮಂಗಳೂರಲ್ಲಿ ನೀವು ಹೋಗಕ್ಕಾಗಿಲ್ಲ. ವಿಜಯ್ ಕಪ್ಪೋಟ ತೋರ್ಸಕ್ಕೆ ನಾವು ತೋರಿಸ್ಬಿಟ್ಟಿವಿ. ವಿಜಯ್ ಕಪ್ಪೋಟ ಮಂಗಳೂರಲ್ಲಿ ಕರ್ನಾಟಕವನ್ನು ಕಡೆಗಣಿಸಿಕೊಳ್ಳೇ ಬಂದಿದೆ. ನ್ಯಾಯಮೂರ್ತಿಗಳು ಅವರಿಗೆ ಬಹಳ ದೊಡ್ಡದಾಗಿ ನ್ಯಾಯಮೂರ್ತಿಗಳು ಏನ್ ಮಾಡಬೇಕು? ಯಾವುದೋ ಒಂದು ಕೊಲೆ ಅಥವಾ ಮತ್ತೊಂದಾದ್ರೆ ನಮ್ಮ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ತನಿಖೆ ಮಾಡ್ತಾರೆ. ಡೆಲ್ಲಿಯಲ್ಲಿ ಕೂತ್ಕೊಂಡು ತಮಿಳುನಾಡು ಕೇಳಿರುವಂತ ಬಿಡಿ ಅಂತ ಹೇಳಿದ್ರು ಎಷ್ಟು ಮಟ್ಟಿಗೆ ಸರಿ? ಅಲ್ಲಿ ಏನಿದೆ ತಿಳ್ಕೊಳ್ಳೋದಕ್ಕೆ ಒಂದು ತಂಡ ಪೂರ್ಣ ಪರಿಶೀಲನೆ ಮಾಡಿ ಎಲ್ಲಾ ಎರಡನೇ ತಾರೀಕು ಹೊಸಕೋಟೆ ಮಾಡೋಣ. 3ನೇ ತಾರೀಕು ಇದು 3ನೇ ತಾರೀಕು ಹೊಸಕೋಟೆ. ಎಷ್ಟನೇ ತಾರೀಕು? 3ನೇ ತಾರೀಕು ಹೊಸಕೋಟೆ. 2 7 ಮಾಡ್ತಾರೆ. ನಾನೇನು ಅಂದ್ರೆ 2 ಹೊಸಕೋಟೆ ಮಾಡಿ 3 ಏರ್ಪೋರ್ಟ್ ಹೋಗೋಣ ಅಂತ. ಎಲ್ಲ ಬಾಂಧವರು ಕೂಡ ಇವತ್ತು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ತೀರ್ಮಾನ ತಗೊಂಡು ನೀವು ಇಬ್ಬರು ಮುಖ್ಯಮಂತ್ರಿಗಳು ಮಾತನಾಡಿ
ಹಂಚ್ಕೊಳ್ಳೋದಾದ್ರೆ ನಮ್ದೇನು ಬಾಧಕ ಇಲ್ಲ ಅಂತ ಹೇಳಿದ್ರೆ ಆಗ ಇವರಿಗೆ ಅವರು ಸೂಚನೆ ಕೊಟ್ಟಿದ್ರೆ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ರೆ ಇವರು ಸೇರ್ಬೇಕು. ಇದ್ರೆ ಇವ್ರು ಸೇರಕ್ಕೆ ಆಗಲ್ಲ. ಇವರಾಗಿದ್ದವರು ಸೇರಬಾರ್ದು ಅಂತಕ್ಕಂಥ ಮನೋಭಾವನೆ ಇಲ್ಲ. ತೀರಾ ಮೆಚ್ಚಮೀರಿ ಆ ನ್ಯಾಯಾಲಯ ಸಮಿತಿ ಏನಾರು ಹೇಳ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಮುಂದೆ ಏನಾರು ಹೇಳಿ, ನಾವಿಬ್ರು ಹೀರೋಗಳಾಗೋಣ ಅಂತ ಹೇಳಿ ಒಟ್ಟಿಗೆ ತೀರ್ಮಾನ ಮಾಡ್ಬಿಟ್ಟು ಅವರು ನಮಗೆ ನೀರು ಈಗ ಸದ್ಯ ನೀವೇ ತೊಂದರೆಲಿದ್ದೀರಿ, ಆದ್ರಿಂದ ನಮಗೆ ನೀರು ಬಿಡಬೇಡಿ ಅಂತ ಹೇಳಿದ್ರೆ ಸಂತೋಷ. ಹೋರಾಟಗಾರ ಯಾರನ್ನು ನೀವು ಕರೆದೆ ಅಶೋಕ್, ಡಿ.ಕೆ. ಶಿವಕುಮಾರ್ ಮತ್ತು ಜೆಡಿಎಸ್ನವರು, ನೀವು ಮೂರೇ ಜನನ್ನ ಸರಿ ಇಲ್ಲ. ಆ ಒಂದು ವಿರೋಧ ಪಕ್ಷ ಸಭೆಗೆ ಈ ನಾಡಿನ ಜನತೆ ಖಂಡಿತವಾಗಿ ನಾವು ಒಪ್ಪೋದಿಲ್ಲ. ಅದನ್ನ ನಾವು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ಈ ನಾಟಕೀಯ ವಿರೋಧ ಪಕ್ಷ ಇದೊಂಥರ ಅವಿವೇಕದ ವಿರೋಧ ಪಕ್ಷದ ನಡೆಯನ್ನ ಒಪ್ಪೋದಿಲ್ಲ. ನೀವು ಮುಖ್ಯಮಂತ್ರಿಗಳಾದವರು ಬಹಳ ಗಂಭೀರ, ಹೊರಗಿನೋಡು ಕರಿಬಾರ್ದು. ಅವ್ರು ಗಲಾಟೆ ಮಾಡಿಬಿಡ್ತಾರೆ, ಕೂಗಾಡ್ತಾರೆ. ಯಾಕೆ ಅವ್ರಿಗೆ ಕರಿಬೇಕು? ಈ ಧೋರಣೆಯಿಂದ ನೀವು ಪಂಜರದೊಳಗೆ ವಿರೋಧ ಪಕ್ಷ ಸಭೆಯಲ್ಲಿ ಕರೀತಕ್ಕಂಥದ್ದನ್ನ ಸಮಗ್ರವಾಗಿ ಕನ್ನಡ ಒಕ್ಕೂಟ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಮತ್ತು ವಿಜಯ್ ಬರೋ ದಿವಸ ಆವತ್ತು ನಮ್ಮನ್ನು ಕರೆದಿಲ್ಲ. ಇವರಿಬ್ಬರು ಎಲ್ಲಿ ಹೇಗೆ ಗೋಪ್ಯವಾಗಿ ಮಾತಾಡ್ತಾರ, ಬರೀ ಕಿವಿಲಿ ಮಾತಾಡ್ತಾರ ಅಥವಾ ಏನ್ ಮಾತಾ ನಮ್ಗೇನ್ ಗೊತ್ತಿಲ್ಲ. ಅದಕ್ಕೂ ನಮ್ಮನ್ನು ಕರೆದಿಲ್ಲ. ನಾವು ಹೇಳ್ತಾ ಇದ್ದೀವಿ ಇವತ್ತು ಇಡೀ ನಮ್ಮ ಒಕ್ಕೂಟದ ಎಲ್ಲರೂ, ಇಡೀ ಕರ್ನಾಟಕದ ಜನ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಬರೋಕ್ಕೂ ಮುಂಚೆ ತಮಿಳುನಾಡಿನಲ್ಲಿ ನಾವು ಸದ್ಯಕ್ಕೆ ಕರ್ನಾಟಕ ರಾಜ್ಯ ಕಣ್ಣೀರಲ್ಲಿದ್ದಾರೆ, ನಾವು ನೀರಿಗಾಗಿ ಒತ್ತಾಯ ಮಾಡೋದಿಲ್ಲ, ಪ್ರೀತಿಯಿಂದ ಈ ಮಾತನ್ನ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳ್ಬಿಟ್ಟು ಹೋಗೋದಕ್ಕೆ ನಾನು ವಿಮಾನದಲ್ಲಿ ಬರ್ತೀವಿ ಅಂದ್ರೆ ಪ್ರೀತಿಯಿಂದ ನಾವು ಸ್ವಾಗತಿಸ್ತೀವಿ. ಇಲ್ಲ, ಏರ್ಪೋರ್ಟ್ ವಿಮಾನ ನಿಲ್ದಾಣ ಮುತ್ತಿಗೆ 3ನೇ ತಾರೀಖು ಯಾವ ಕಾರಣಕ್ಕೂ ವಿಜಯ್ ಅವ್ರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ, ಒಳ್ಳೆ ವ್ಯಕ್ತಿ. ಆದರೆ ಈ ವಿಚಾರದಲ್ಲಿ ಬರೋದಾದ್ರೆ ನೀರು ಬೇಡ ಅಂತ ಹೇಳಿ ತಮಿಳುನಾಡಿನಲ್ಲಿ ತೀರ್ಮಾನ ಮಾಡಿ ಕರ್ನಾಟಕ ಬರಲಿ, ನಮ್ದೇರೆ ಬೆತ್ತಿಲ್ಲ. ಏನು ಇಲ್ಲದೆ ನಾವಿಲ್ಲಿ ನೋವಿನಲ್ಲಿರುವಾಗ, ಸಮಾಧಿಯ ಮುಂದೆ ಅಳ್ತಾ ಇರುವಾಗ ಏನ್ ಬರೋದು? ನೀವು ಬರಬೇಡಿ. ಬರೋದಾದ್ರೆ ನೀವು ತೀರ್ಮಾನ ಮಾಡಿ ನಮಗೆ ನೀವು ತೊಂದರೆಲಿದ್ದಿರಲಿ, ನಾವು ನೀರು ಬಿಡೋದು ಬೇಕಾಗಿಲ್ಲ, ಮುಂದೆ ನೀವು ಬಿಡೋರಿ. ಇದೇ ರೀತಿ ಇನ್ ಮುಂದೆ ಮಾತುಕತೆನೇ ಆಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಬಂದ್ರೆ ವಿಜಯ್ ನಿಜವಾಗ್ಲೂ ಇದೊಂದು ಆದರ್ಶ ಆಗುತ್ತೆ. ಅದನ್ನ ಬಿಟ್ಟು ಏನೂ ಮಾತಾಡದೆ ಬೆಂಗಳೂರಿಗೆ ಬರೋದಾದ್ರೆ ಬೇಕಾಗಿಲ್ಲ, ನಿಮ್ಮ ಬರುವಿಕೆ ಬೇಕಾಗಿಲ್ಲ. ಇಡೀ ಸಮಗ್ರ ನಾಡಿನ ಕರ್ನಾಟಕದ ಸಮಗ್ರ ಕನ್ನಡಿಗರು ಕೆಂಪೇಗೌಡ ವಿಮಾನ ನಿಲ್ದಾಣವನ್ನ ಮುತ್ತಿಗೆ ಹಾಕ್ತೀವಿ. ಇದು ಭದ್ರ ಎಚ್ಚರಿಕೆ ಕೊಡ್ತಾ ಇದ್ದೀವಿ.
ಅವರು ಯಾವ ರೀತಿ ಯಾರು ಬರಲಿ, ಹೆಲಿಕಾಪ್ಟರ್ ಬೇಕಾದ್ರೆ ಅವರು ಡಿ.ಕೆ. ಶಿವಕುಮಾರ್ ಮೇಲೆ ಇಳ್ಕೊಳ್ಳಿ, ನಮ್ಗೆ ಅಭ್ಯಂತರ ಇಲ್ಲ. ಏರ್ಪೋರ್ಟ್ ಬಂದಾಗ ನಾವು ಏರ್ಪೋರ್ಟ್ಗೆ ಹೋಗ್ತೀವಿ, ನುಗ್ತೀವಿ. ಈ ಸರ್ಕಾರ ನಮ್ಮನ್ನ ಬಂಧಿಸಿ ಜೈಲ್ಗೆ ಹಾಕ್ತೀರಾ, ಆಯ್ತು, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ನಮ್ಮ ಹೋರಾಟ ನಿಮಗೆ ನಾನು ಹೇಳ್ತೀನಿ, ಬರೀ ಕಡ್ಲೆಕಾಯಿ ತಿನ್ನಕ್ಕೆ ನಾವು ಕರೆದಿಲ್ಲ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪನ್ನ ತೀವ್ರವಾಗಿ ತಿರಸ್ಕರಿಸುತ್ತೇವೆ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡುವ ಪ್ರಶ್ನೆ ಇಲ್ಲ. ಮೇಕೆದಾಟು ಯೋಜನೆ ಆಗಲೇಬೇಕು. ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತ ಆಗಬೇಕು. ಬೆಳಗಾವಿ ಉಳಿಯಲೇಬೇಕು. ಎಂಇಎಸ್ ನಿಷೇಧ ಮಾಡಬೇಕು. ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನೀಡಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಆಲಮಟ್ಟಿ ಜಲಾಶಯ ಎತ್ತರ ಆಗಬೇಕು. ಕನ್ನಡದಲ್ಲೇ ನಾಮಫಲಕ ಇರಬೇಕು. ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು. ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು. ಹಿಂದಿ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡವೇ ಬೇಡ. ಆನೇಕಲ್ ಹಾಗೂ ಬಿಡದಿ ರೈತರ ಜಮೀನು ಕೈ ಬಿಡಿ. ಗಡಿನಾಡು ಅಂದ್ರೆ ಕಾಸರಗೋಡು, ಹೊಸೂರು, ತಾಳ್ವಾಡಿ, ಅಕ್ಕಲಕೋಟೆ, ಸೊಲ್ಲಾಪುರ, ಮಡಕಶಿರ, ಇದೆಲ್ಲ ಬೆಳಗಾವಿ ಕನ್ನಡ ಪರ, ಹೊರನಾಡು ಕನ್ನಡ ಪರ ಕನ್ನಡ ಸಂಘಗಳು ಬೆಳೆಯೋದಕ್ಕೆ ವರ್ಷಕ್ಕೆ 500 ಕೋಟಿ ರೂಪಾಯಿ ಅನುದಾನ ಇಡಬೇಕು. ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಖಾಸಗೀಕರಣ ಮಾಡಬಾರದು. ಕನ್ನಡ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ. ಪೊಲೀಸರನ್ನು ಅವರವರ ಜಿಲ್ಲೆಗಳಿಗೆ ವರ್ಗ ಮಾಡಿ. ICSE, CBSE ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡೆಗಾಣಿಸಿದ್ದೀರಿ. ಕನ್ನಡವನ್ನು ಉಳಿಸಬೇಕು. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅನುದಾನ ಕೊಟ್ಟಿಲ್ಲ. ಇದು ನಮ್ಮ ನಾಡಿನ ಜನತೆಗೆ ಸಮಗ್ರ ಕನ್ನಡಿಗರಿಗೆ ಹೇಳ್ತೀನಿ. ವಟಾಳ್ ನಾಗರಾಜ್ ಅವರು ಪ್ರತಿ ಸಾರಿನೂ ಬಂದು ಕರೆದು ಬಿಡ್ತಾರೆ ಬಾಯಿ ಚಪ್ಪಲಿಕ್ಕೆ. ಏನು ನನ್ನ ಹೋರಾಟದ ಬಗ್ಗೆ ಯಾರಿಗಾದ್ರೂ ಹಿನ್ನೆಲೆ ಇದ್ರೆ ಎಂತೆಂಥವರು, KC ರೆಡ್ಡಿಯವರು, ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ಎಂತೆಂಥವರು ನನ್ನನ್ನ ಗೌರವ ಪ್ರೀತಿಯಿಂದ ನೋಡಿದರೆ. ಈಗ ಕೆಲವರು ಚಪಲ ಅಂತಾರಲ್ಲ, ಹೆಂಗೆ ಚಪಲ ಅಂದ್ರೇನು ಶಿವಕುಮಾರ್? ಚಟ ಅಂದ್ರೆ ಏನು? ಅಭ್ಯಾಸ ಅಂದ್ರೆ ಏನು? ಆಯ್ತಾ? ಈ ತರ ಮಾಡು. ನಾನು ಹೇಳ್ತೇನೆ, ಚಟ ಅಲ್ಲ, ನಿಜ. ನನಗೆ 67ರಲ್ಲಿ ನಿಜಲಿಂಗಪ್ಪನವರು ಡೆಪ್ಟಿ ಮಿನಿಸ್ಟರ್ ಮಾಡ್ತೀವಿ ಅಂದ್ರು. ಆಗಲಿ ನನಗೆ 25 ವರ್ಷ, ನಾನು ಒಳಗಡೆ ಅಸೆಂಬ್ಲಿ ಮೆಂಬರು. ತಮಗೆ ಹೇಳ್ತೀನಿ, ನಾನು ಬಂದ 25ನೇ ವರ್ಷದಲ್ಲಿ PV ಗಿರಿ ರಾಜ್ಯಪಾಲರು, ಕೋಡಿಹಳ್ಳಿ PV ಗಿರಿ ರಾಜ್ಯಪಾಲರು ಜಂಟಿ ಅಧಿವೇಶನ, ನಾನು ಒಳಗಡೆ ನಿಜಲಿಂಗಪ್ಪನವರ ಸರ್ಕಾರವನ್ನ ವಜಾ ಮಾಡಬೇಕು ಅಂತೇಳಿ ಆಗ 25 ವರ್ಷ ನಾನು ಆಗಲೇ ಕೂಗಿದೆ. ನಿಜಲಿಂಗಪ್ಪನ ಹೊರಗಡೆ ಬಂದು ನನ್ನ ವಿರುದ್ಧ ಕೂಗಿದ್ರು ಚಿಂತೆ ಇಲ್ಲ, ಈ ಧೈರ್ಯಕ್ಕೆ ಒಬ್ಬರೇ ಅಂತ ಒಂದು ಶಬಾಶ್ರೀ ಕೊಟ್ಟರು. ಅವತ್ತು ನಾನೇನಾದರೂ ಉಪ ಮಂತ್ರಿಗೆ ಒಪ್ಪಿದ್ರೆ, ನಾನು ನೀವು ಒಪ್ಪೋದು ಬಿಡೋದು ವಿಚಾರ ಬೇರೆ, ನಾನು ಮುಖ್ಯಮಂತ್ರಿ ಆಗ್ತಿದ್ದೆ. ಈಗಲೂ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಅದರಲ್ಲೇನು ನೀವು ಯಾರು ಅನುಮಾನ ಪಡೋಕೆ ಹೋಗಬೇಕು. 2028ಕ್ಕೆ ನಾನೇ ಮುಖ್ಯಮಂತ್ರಿ.
ಗೋವಿಂದು ಮಂತ್ರಿ, ಶಿವರಾಮೇಗೌಡರು ಮಂತ್ರಿ, ಆ ಕಡೆ ಕುಮಾರ್ ಮಂತ್ರಿ, ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಮಂತ್ರಿ ಮತ್ತು ಮಂಜುನಾಥ್. ಏನ್ ನಗ್ತೀರ ನೀವು? ಏನ್ ನಾನೇನು ಆಸೆ ಕೇಳ್ತಾ ಇದ್ದೀರಾ? ನಾನು ಯಾರೋ ತಿಳ್ಕೊಂಡಿದ್ದೀನಿ, ನೀವು ಕಡ್ಲೆಕಾಯ್ತಿಯನ್ನು ತಿಳ್ಕೊಂಡಿದ್ದೀರಾ? ರೈತ ಸಂಘದ ಪರವಾಗಿ ಅವ್ರು ಒಪ್ಪೋದಾದ್ರೆ ಮಾತುಕತೆ ಆಡಿ ಅವ್ರು ತಗೊಳ್ತೀವಿ, ಇಲ್ಲ ಹೊರಗೆ ಇರ್ತೀವಿ ಅಂತ ಅವ್ರು ಒಪ್ಪಿಸ್ತೀವಿ ಅವರ. ಆದ್ರಿಂದ ನಾವು ಆವತ್ತೇ ಕನ್ನಡ ಯುಗ, ಈ ನಾಡಿನಲ್ಲಿ ಕನ್ನಡ ಯುಗ. ಈಗ ಇದಕ್ಕಾಗಿ ನಾವೀಗಾಗಲೇ ನಾನು ಹಿರಿಯ ವಕೀಲರು, ಈ ರಾಜ್ಯದ ಅದ್ಭುತವಾದ ವಕೀಲರು ಪ್ರಮೀಳಾ ನೇಸರ್ಗಿಯವರನ್ನ ಭೇಟಿ ಮಾಡಿ ಸಂವಿಧಾನಬದ್ಧವಾಗಿ ಮುಂದೆ ಏನೇನು ಮಾಡಬೇಕು ಅಂತೇಳಿ ತೀರ್ಮಾನ, ಚರ್ಚೆ ಪ್ರಮೀಳಾ ನೇಸರ್ಗಿ ಹತ್ರ ಮಾಡಿದ್ದೀವಿ. ಗಿರೀಶ್ಗೌಡ ತಗೊಳ್ತೀವಿ, ಎದುರುಬೇಡ, ಇನ್ನೂ ತಗೊಳ್ತೀನಿ ಮತ್ತೆ, ಯಾಕಂದ್ರೆ ಬಿಟ್ಟು ಆಯ್ತಾ. ಆಮೇಲೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೋರಾಟ ಕನ್ನಡಪರ ಸಂಘಟನೆಗಳಿಗೆ, ಹಳ್ಳಿ ಇರಲಿ ಎಲ್ಲೇ ಇರಲಿ, ಒಂದೊಂದು ಸಂಘಟನೆಗೆ 10 ಲಕ್ಷ ರೂಪಾಯಿ, ಇಡೀ ಕರ್ನಾಟಕದ ಪ್ರೆಸ್ ಕ್ಲಬ್ಗಳಿಗೆ 1 ಕೋಟಿ ರೂಪಾಯಿ, ಬೆಂಗಳೂರು ಪ್ರೆಸ್ ಕ್ಲಬ್ಗೆ 2 ಕೋಟಿ ರೂಪಾಯಿ, ಪತ್ರಕರ್ತರಿಗೆ ವಿಶೇಷವಾದಂತ ಅನುದಾನ. ಈ ನಗ್ತಿರ ನೀವು, ಖಂಡಿತ ಆಗ್ತೀನಿ ನೋಡಿ. ಹೌದೌದು, ನಾವು ಇಲ್ಲಿ ದಯಮಾಡಿ, ನಾನು ಮುಖ್ಯಮಂತ್ರಿ ಆದ್ರೆ ನೀವು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದ್ರೆ ನೀವು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದ್ರೆ ನೀವು ಬಿಡಲ್ಲ. ತೋಳಿ ಇದಾರು ಅದೇ ಅವರು ಬಹಳ ಮೊದಲಿಂದ ನನ್ನ ಮೇಲೆ ಬೀಳ್ತಾ ಇದ್ದಾರೆ. ಯಾಕೆ ಗೊತ್ತಿಲ್ಲ, ನಮಗೂ ಅವ್ರಿಗೂ ಪ್ರೀತಿ ಇದೆ, ಅದ್ರ ಮೇಲೆ ಬೀಳ್ತಾ ಇದ್ದಾರೆ. ಅದೇನಾತರೋ ನನಗೆ ಗೊತ್ತಿಲ್ಲ. ನಾನೇನು ಪಾಪ ನಾನು ಎಷ್ಟು ನೋವಾಗತ್ತಿದೆ ಗೊತ್ತಾಯ್ತಾ? ಇದು ಮಾಡಿ ನಾವು ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಹೋರಾಟ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗಲಿಲ್ಲ ಅಂತ ಹೇಳಿ ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು, ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ, ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂತ ದಿನ. 6ರಿಂದ ಸಂಜೆ 6ರವರೆಗೆ ಆಸ್ಪತ್ರೆಗಳು ಅವಕ್ಕೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಕರ್ನಾಟಕ ಬಂದ್. ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಇಡೀ ರೈತ ಬಾಂಧವರು ಭಾಗವಹಿಸಿ. ನಿಮಗಾಗಿ, ಕನ್ನಡಿಗರಿಗಾಗಿ ಬೆಂಗಳೂರು ಜನ ಕುಡಿಯೋ ನೀರು ತಮಿಳುನಾಡಿಗೆ ಹೋದ್ರೆ ಕುಡಿಯುವ ನೀರು ಬಹಳ ತೊಂದರೆ. ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣ ಬೆಂಬಲವನ್ನ ಘೋಷಿಸಿದ್ದಾರೆ. ಅಧ್ಯಕ್ಷರಾದಂತ
ಜಯಮಾಲ ಅವರು ರಾಜ್ಯ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಕಾರ್ಮಿಕರು, ಕಾರ್ಪೊರೇಷನ್ ಕಾರ್ಮಿಕರು, ಹೋಟೆಲ್ ಸಂಘ, ಹೋಟೆಲ್ ಸಂಘದವರು, ಲಾರಿ ಮಾಲೀಕರ ಸಂಘ, ಲಾರಿ ಮಾಲೀಕರ ಸಂಘ, ಆಟೋ ಚಾಲಕರ ಸಂಘ, ಆಟೋ ಚಾಲಕರು. ನಾವು ಹೋಟೆಲ್ ಮಾಲೀಕರಿಗೆ ಸಿಲಿಂಡರ್ಗಾಗಿ ಸಪೋರ್ಟ್ ಮಾಡಿದ್ದೇನೆ, ರಿಕ್ಷಾದವರು ಸಪೋರ್ಟ್ ಮಾಡಿದ್ದೀವಿ. ಮಾಡ್ತಾರೆ. ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳ್ತಾ ಇದ್ದಾರೆ, ಮಾಡ್ತಾರೆ. ಹೋಟೆಲ್ ಮಾಲೀಕರು ರಾವ್ ಎಲ್ಲ ನನ್ನ ಜೊತೆ ಚಳವಳಿ ಮಾಡ್ತಾ ಇದ್ರು, ಮಾಲೀಕರೆಲ್ಲ. ಅವರೆಲ್ಲರಿಗೂ ತೀವ್ರವಾಗಿ ನಾವು ಗಂಭೀರವಾಗಿ ಹೇಳ್ತಾ ಇದ್ದೇವೆ. ಇಡೀ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಸಾಕ ಇನ್ಯಾರಿಗೆ ರೈತ ಸಂಘಟನೆ ಕೇಳಿದ್ವಲ್ಲ, ಇನ್ಯಾರಿಗೆ ಮಹಲ್ಗಳು, ಚಿತ್ರಮಂದಿರಗಳು, ಅವರು ಖಾಸಗಿ ಬಸ್ ಮಾಲೀಕರ ಜೊತೆಗೆ ಮಾತಾಡ್ತೀವಿ. ಲಾರಿ ಮಾಲೀಕರು, ಖಾಸಗಿ ನಟರಾಜ್ ಅಂತ ಮಾತಾಡ್ತೀವಿ. ಬಹುಶಃ ಎಲ್ಲರೂ ಬೆಂಬಲ ಆಯ್ತಾ. ಓಲಾ, ಊಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಯಾವ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಹೋಗ್ಬಾರ್ದು. ಅವ್ರು ಕೊನೆಗೆ ಬರ್ತೀನಿ, ಮೊದಲೇ ನೋಡ್ಬೇಕು. ಏನಂತೆ BMTC ಕೇಸ್ ಚೆನ್ನೈ ಅವ್ರು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು, ಸರ್ಕಾರಿ ಬಸ್ಸು ಚಾಲಕರ ಸಂಘ, ಸಾರಿಗೆ ಚಾಲಕರ ಸಂಘ ಮತ್ತು ಅರುಣ್ ಸುಬ್ರಹ್ಮಣ್ಯ ಮಗಳು ಪಾಪ ಅವರಿದ್ದಾರೆ. ಅವ್ರ ಹತ್ರ ಮಾತಾಡ್ತೀವಿ, ಒಪ್ಕೊಳ್ತಾರೆ, ಅದರಲ್ಲೇನು ಅನುಮಾನ ಇಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಂದು ಆಗ್ಬೇಕಾದ್ರೆ ನೀವೇ ಕಾರಣ. ಬಂದ್ ಅಂತ ಕೊಟ್ಟು ಯಾರು ಬೆಂಬಲ ಇಲ್ಲ, ಯಾರು ದಿನ ಕೊಟ್ಟು ಜನಕ್ಕೆ ನೀವೇ ಬಂದ್ ಮಾಡೋದು. ಆದ್ರಿಂದ ನಾನು ಬಹಳ ಅತ್ಯಂತ ಗಂಭೀರವಾಗಿ ಪವಿತ್ರ ಅವರು ಸೇರಿದಂತೆ ಎಲ್ಲರನ್ನ ನಾನು ಅವರ ಮಹಿಳಾ ಪತ್ರಕರ್ತರನ್ನ ಬಹಳ ಅತ್ಯಂತ ಗೌರವವಾಗಿ ನಾನು ಕೇಳ್ತೀನಿ. ನೀವೆಲ್ಲರೂ ಸಂಪೂರ್ಣ ಈ ಪುರುಷರಲ್ಲಿ ಯಾರಿದಾರಪ್ಪ, ಅವನಿಗೆ ನೋಟಲ್ಲ ಕಿರಣ್ ಯಾರು ಸರಿ, ನಿಮ್ಮಲ್ಲಿ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸಿ, ನೀವೆಲ್ಲರೂ 13ರಂದು ಕರ್ನಾಟಕ ಬಂದ್ಗೆ ಕರೆ. ಆಗಸ್ಟ್ 13ರ ಗುರುವಾರದ ದಿನ ಅಖಂಡ ಕರ್ನಾಟಕ ಬಂದು, ಕನ್ನಡ ಪರ ಸಂಘಟನೆಗಳಿಂದ ಬಂದ್ಗೆ ಕರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದು, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಬಂದ್ಗೆ ವಿರೋಧ ಮಾಡಬೇಡಿ. ಕನ್ನಡಿಗರ ಕಿಚ್ಚು ವಿಸ್ಫೋಟ, ಕರ್ನಾಟಕ ಬಂದ್ಗೆ ಅಧಿಕೃತ ಕರೆ. 13ನೇ ತಾರೀಕು ಗುರುವಾರ ಕರ್ನಾಟಕ ಬಂದಾಗಬೇಕು. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲರ ಸಹಕಾರ ಅಗತ್ಯ. ಕೈ ಮುಗಿದು ರಿಕ್ವೆಸ್ಟ್ ಮಾಡಿಕೊಳ್ತಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಎಲ್ಲ ರೈತರು ಭಾಗವಹಿಸುವಂತೆ ವಾಟಾಳ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲೇಟೆಸ್ಟ್ ಬ್ರೇಕಿಂಗ್ ಇದು. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದಾಗುತ್ತೆ, ಅಧಿಕೃತ ಘೋಷಣೆ. ಅವರು ಇವರು ಅನ್ನೋದಿಲ್ಲ, ವಾಟಾಳ್ ನಾಗರಾಜ್ ಹೇಳಿಕೆ. ಇದೆ, ಕಾಫಿ ಇದೆ, ಎಲ್ಲರೂ ಬರೀ ಇದೆ. ಹೌದು, 3ನೇ ತಾರೀಕು ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆ. 3ನೇ ತಾರೀಕು ಅದಲ್ಲ
ಸೊ ಕನ್ನಡಿಗರ ಕಿಚ್ಚು. ಸೊ ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡಲಾಗ್ತಾ ಇತ್ತು BJPಗರಿಂದ, ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಪ್ರಯತ್ನಗಳಾಗಿದೆ. ಸೊ ಕನ್ನಡ ಪರ ಹೋರಾಟಗಾರರ ಕಿಚ್ಚು, ಅವರ ಆಕ್ರೋಶ, ಈ ಎಲ್ಲದರ ಮಧ್ಯೆ ಆಗಸ್ಟ್ 13ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿರುವಂತಹದ್ದು. ಇನ್ನೊಂದು ಕಡೆ BJP ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ KRS ಡ್ಯಾಮ್ನ ಬಳಿ ಪ್ರತಿಭಟನೆಗಳು ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಆಗುತ್ತೆ ಎನ್ನುವಂತಹ ವಿಚಾರ. ಸೊ ವಾಟಾಳ್ ನಾಗರಾಜ್ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರ ಸಹಕಾರಗಳು ಕೂಡ ಇರಬೇಕು. ಮತ್ತೊಂದು ಕಡೆ KRS ಬಳಿ BJPಗರು ಪ್ರತಿಭಟನೆ ಮಾಡ್ತಾ ಇದ್ದಂತಹ ದೃಶ್ಯವನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ವಿಪಕ್ಷ ನಾಯಕ ಅಶೋಕ್ ಕೂಡ ಭಾಗಿಯಾಗಿದ್ದರು. ಇನ್ನು ಪೊಲೀಸರು ತಕ್ಷಣಕ್ಕೆ ಅವರನ್ನು ವಶಕ್ಕೆ ಪಡೆಯುವಂಥ ಪ್ರಯತ್ನಗಳು ಕೂಡ ನಡೆಯಿತು. ಈ ಎಲ್ಲದರ ನಡುವೆ ಆಗಸ್ಟ್ 13ನೇ ತಾರೀಕು ಪ್ರೊಟೆಸ್ಟ್ ಅಥವಾ ಬಂದ್ಗೆ ಕರೆ ಕೊಟ್ಟಿರುವಂತಹದ್ದು. ಯಾರೋ ಒಬ್ಬರು ಸಾಮಾನ್ಯ ವ್ಯಕ್ತಿ ಕೊಟ್ಟಿದ್ದರೂ ಕೂಡ ಬಹುಶಃ ಇಷ್ಟು ತೀವ್ರತೆಯನ್ನು ಪಡೆದುಕೊಳ್ತಾ ಇರಲಿಲ್ಲ. ಆದರೆ ವಾಟಾಳರು ಈ ತರಹದ್ದೊಂದು ಘೋಷಣೆ ಮಾಡಿದಾಗ ಒಂದು ಕಡೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಒಗ್ಗೂಡಿ ಪ್ರತಿಭಟನೆಗೆ ಸಹಕಾರ ಕೊಡುವಂತಹದ್ದು ಸಾಮಾನ್ಯ. ಸೊ ಈ ಆಗಸ್ಟ್ 13ನೇ ತಾರೀಕಿನ ಬಂದಿಗೂ ಕೂಡ ಒಂದು ವೇಳೆ ಸಹಕಾರಗಳು ಸಿಗ್ತಾವ. ಆಗಸ್ಟ್ 3ರಂದು ತಮಿಳುನಾಡು CM ವಿಜಯ್ ಕರ್ನಾಟಕಕ್ಕೆ, ತಮಿಳುನಾಡು CMಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಕನ್ನಡ ಪರ ಸಂಘಟನೆಗಳ ನಿರ್ಧಾರ. ಇಂದಿನ ಸಭೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಮಹತ್ವದ ನಿರ್ಧಾರ. ಆಗಸ್ಟ್ 3ನೇ ತಾರೀಕು ತಮಿಳುನಾಡು CM ಕರ್ನಾಟಕಕ್ಕೆ ಬರಲಿದ್ದಾರೆ. ಕರ್ನಾಟಕದ CM DK ಜೊತೆ ಮಹತ್ವದ ಸಭೆ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮುಖೇನ ಬರ್ತಾರೋ, ಫ್ಲೈಟ್ ಮುಖೇನ ಬರ್ತಾರೋ, ಟ್ರೈನ್ ಮುಖೇನ ಬರ್ತಾರೋ, ಬರೋ ಜಾಗಕ್ಕೆ ನಾವು ಮುತ್ತಿಗೆ ಹಾಕುತ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್. ನಮ್ಮನ್ನ ನೀವು ಅರೆಸ್ಟ್ ಮಾಡೋದಾದ್ರೆ ಮಾಡಿ, ನಮ್ಮನ್ನ ನೀವು ಜೈಲಿಗೆ ಹಾಕೋದಾದ್ರೆ ಹಾಕಿ. ಕನ್ನಡದ ನೆಲ, ಕನ್ನಡದ ಭಾಷೆ, ಕನ್ನಡದ ಸಂಸ್ಕಾರ, ಕನ್ನಡದ ಸಂಸ್ಕೃತಿಯ ವಿಚಾರ ಅಂತ ಬಂದಾಗ ನಾವು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಮುತ್ತಿಗೆ ಹಾಕುತ್ತೀವಿ. ಕೆಂಪೇಗೌಡ ವಿಮಾನ ನಿಲ್ದಾಣವನ್ನು ಮುತ್ತಿಗೆ ಹಾಕುತ್ತೀವಿ. ಪೊಲೀಸರ ಬ್ಯಾರಿಕೇಡ್ಗಳು ನಮ್ಮನ್ನು ತಡೆಯೋದಿಲ್ಲ. ಪೊಲೀಸರ ಲಾಠಿಗಳು ನಮ್ಮನ್ನು ತಡೆಯೋದಿಲ್ಲ. ಪೊಲೀಸರೇ ನಮ್ಮನ್ನು ವಶಕ್ಕೆ ಪಡೆದರೂ ಕೂಡ ವಿ ಡೋಂಟ್ ಕೇರ್. ವಾಟಾಳ್ ನಾಗರಾಜ್ ಅವರ ಹೇಳಿಕೆ.